ಬಡವರಾದ ನೀವು ಧನ್ಯರು, ದೇವರ ರಾಜ್ಯ ನಿಮ್ಮದು. ಹಸಿದವರಾದ ನೀವು ಧನ್ಯರು, ನಿಮಗೆ ತೃಪ್ತಿ ಆಗುವುದು. ನಮಗೆ ಹಸಿವು ಆಗಿದೆ ಅಂತ ನಾವು ಬಾಧೆ ಹಸಿವೆ ಅಂದರೆ ನಮಗೆ ಯಾವುದೇ ಕಷ್ಟ, ಯಾವುದೇ ಬಾಧೆ, ಯಾವುದೇ ತೊಂದರೆ, ಯಾವುದೇ ನೋವು, ಕಷ್ಟ ಏನು ಅಂತಂದರೆ ನಾವು ಹಸಿವೆ ಆದವರ ಹಾಗೆ ನಮಗೆ ಅದು ಬಾಧೆ ಕೊಡ್ತಾ ಇದೆ. ಅಂತಹದರಲ್ಲಿ ನೀವು ತೃಪ್ತಿ ಆಗ್ತೈತೆ, ನಿಮಗೆ ಬಿಡುಗಡೆ ಆಗ್ತೈತೆ. ಅಳ್ತಾ ಇದ್ದೀರಾ ನೀವು ನಿಮ್ಮ ಕಷ್ಟಗಳಿಗೋಸ್ಕರ, ಆ ಅಳುವು ನಿಮ್ಮನ್ನ ಏನಂದ್ರೆ ಬಿಟ್ಟು ಹೋಗ್ತೈತೆ. ಕ್ರಿಸ್ತ ಏನು ಹೇಳಿದಾನೆ? ನೀವು ನನ್ನನ್ನು ನಂಬುವುದಾದರೆ ನೀವು ಅಳುವಂತ ಅಳುವು, ನಿಮ್ಮ ಗೋಳಾಟ, ನಿಮ್ಮದೊಂದು ಮನೆಯಲ್ಲಿರುವ ಬಾಧೆ ಅದು ನಿಮ್ಮನ್ನು ಬಿಟ್ಟು ಹೋಗ್ತೈತೆ ಮತ್ತು ನೀವು ಧನ್ಯರಾಗ್ತೀರಿ, ನೀವು ನಗುವಂತೆ ಆಗ್ತೀರಿ. ಮನುಷ್ಯ ಕುಮಾರನು ಈ ಮಾತು ಹೇಳಿದ್ದಾನೆ. ಯೇಸು ಕ್ರಿಸ್ತನು ನೀವು ನಿಮ್ಮ ಬಾಧೆಗಳಿಗೋಸ್ಕರ, ನಿಮ್ಮ ಕಷ್ಟಗಳಿಗೋಸ್ಕರ ನೀವು ಅಳುವವರಾಗಿದ್ದೀರಿ, ಆದರೆ ನೀವು ಅಳುವವರಾದ ನೀವು ಧನ್ಯರು, ನಿಮ್ಮ ಅಳುವು ನಿಮ್ಮನ್ನು ಬಿಟ್ಟು ಹೋಗ್ತೈತೆ. ಅದಕ್ಕೆ ಏನು ಅಂದರೆ ಯೇಸು ತನ್ನನ್ನು ಮುಟ್ಟಿದವರು ಎಲ್ಲರಿಗೂ ಸ್ವಸ್ಥ ಮಾಡದ ಹಾಗೆ ಇವತ್ತೂ ಕೂಡ ತಾನೇ ಸ್ವತಃ ಬಂದು ತಾನು ನಂಬಿದವರೆಲ್ಲರಿಗೂ ತನ್ನ ಹಸ್ತಸ್ಪರ್ಶದಿಂದ ಆತ ನಮ್ಮನ್ನು ಸ್ವಸ್ಥ ಮಾಡ್ತಾನೆ. ಅದಕ್ಕೋಸ್ಕರ ನಾವು ಬಾಧೆಯಿಂದ ಅಳುವವರಾಗಿರಬೇಕು. ಅಳುವು ಒಂದೇ ಥರ ಇರುವುದಿಲ್ಲ. ಒಬ್ಬ ಮನುಷ್ಯನಿಗೆ ಹಣದ ಬಾಧೆಯಿಂದ ಅಳ್ತಾ ಇರ್ತಾನೆ, ಒಬ್ಬ ಮನುಷ್ಯನು ಕಾಯಿಲೆ ಬಾಧೆಯಿಂದ ಅಳ್ತಾ ಇರ್ತಾನೆ, ಒಬ್ಬ ಮನುಷ್ಯನು ಏನು ಅಂತಂದರೆ ಯಾವುದೋ ರೋಗದ ಬಾಧೆಯಿಂದ ಅಳ್ತಾ ಇರ್ತಾನೆ, ಒಬ್ಬ ಮನುಷ್ಯನು ತನ್ನ ಏನೋ ಒಂದು ಆಪತ್ತು ಅವನಿಗೆ ಬಂದಿರ್ತೈತೆ, ಅವನನ್ನು ಎಲ್ಲರೂ ಬಿಟ್ಟು ಹೋಗಿರ್ತಾರೆ, ಅವನು ಅಳ್ತಾ ಇರ್ತಾನೆ. ಮತ್ತು ಅವನಿಗೆ ಯಾವುದೋ ರೀತಿಯಿಂದ ಒಂದು ನಾನಾ ರೀತಿಯಿಂದ ಮನುಷ್ಯ ಅಳ್ತಾ ಇರ್ತಾನೆ. ಅದಕ್ಕೆ ಕ್ರಿಸ್ತ ಏನು ಹೇಳ್ದ? ಆತನನ್ನು ನಂಬಿದವ್ರಿಗೆ ಏನು ಹೇಳ್ದ? ಯಾರು ಆತನನ್ನು ನಂಬಿದರು? ಈಗ ಅಳುವವರಾದ ನೀವು ಧನ್ಯರು, ಅಳುವವರಾದ ನೀವು ಧನ್ಯರು. ನಿಮ್ಮಲ್ಲಿ ಯಾವ ಸೈತಾನನ ಶಕ್ತಿಯಾಗಲಿ, ಪಿಶಾಚಿ ಬಿದುರಿಯಾಗಲಿ ನಿಮ್ಮ ಮೇಲೆ ಆಳಿಕೆ ಮಾಡುವುದಾದರೆ ಆ ಆಳಿಕೆ ಅದು ಏನು ಅಂತಂದ್ರೆ ನೀವು ನಗುವಂತೆ ಮಾಡ್ತೈತೆ. ಯೇಸು ತನ್ನನ್ನು ನಂಬುವವರಿಗೆ ಹೇಳಿದ್ದ, ತನ್ನನ್ನು ನಂಬುವವರಿಗೆ ಹೇಳದ. ಅದಕ್ಕೆ ಯಾವ ಮನುಷ್ಯನಿಗೆ ಒಂದು ಕ್ಯಾನ್ಸರ್ ಇತ್ತೋ ಆತ ರೋಗದಿಂದ ಬಳಲ್ತಾ ಇದ್ನೋ, ಯಾವ ಡಾಕ್ಟರಿಂದಲೂ ಹೋಗ್ತಾ ಇರಲಿಲ್ಲ. ಅದು ಮಹಾಭಯಂಕರವಾದ ಅಳುವು, ಗೋಳಾಟ. ಆತನ ಸ್ವ ಇಚ್ಛೆಯಿಂದ, ಪೂರ್ಣ ಬುದ್ಧಿಯಿಂದಲೂ, ಪೂರ್ಣ ಶಕ್ತಿಯಿಂದಲೂ, ಪೂರ್ಣ ಪ್ರಾಣದಿಂದಲೂ ಆ ಸರ್ವಶಕ್ತನಾದ ಧರ್ಮಶಾಸ್ತ್ರದಲ್ಲಿ ಬರೆದ ವಾಕ್ಯಗಳಿಗೆ ಅನುಸಾರ ಯೇಸು ಕ್ರಿಸ್ತನನ್ನು ಅವನು ದೇವರ ಕೃಪೆಯ ಮೂಲಕ ನಂಬಿದಾಗ ಅದು ಬಿಟ್ಟು ಹೋಯಿತು. ಆವಾಗ ಇಲ್ಲಿ ಬರೆದಿದ್ದು ನೆರವೇರಿತು. ಅಳುವನಾದ ಆತ ನಗುವಂತಾಯಿತು. ಆತ ಬಾಧೆ ಪಡುವವರಾದ ನಾವು, ನಮ್ಮ ಮಕ್ಕಳಿಗಾಗಿ ಬಾಧೆ ಪಡುವವರು, ಕಷ್ಟಗಳಿಗಾಗಿ ಬಾಧೆ ಪಡುವವರು, ಯಾವ ಅಡಚಣೆಗೆ ನಾವು ಬಾಧೆ ಪಡುತ್ತೇವೆ, ದೇವರೇನು ಹೇಳ್ತಾ ಇದ್ದಾನೆ? ನೀವು ನಗುವಿರಿ, ನಿಮ್ಮ ಬಾಧೆ ಬಿಟ್ಟು ಹೋಗ್ತೈತೆ, ನಿಮಗೆ ಶಾಂತಪನ ಸಿಗ್ತೈತೆ, ನಿಮಗೆ ಆಶ್ಚರ್ಯಕರವಾದ ಕ್ರಿಯೆಗಳು ನಿಮ್ಮ ಮಧ್ಯದಲ್ಲಿ ನಡೀತವೆ. ನೀವು ದೇವರನ್ನು ನಂಬಿದ ನಾವು ಆ ಆಶೀರ್ವಾದ ದೇವರ ಬಾಯಿಂದ ನುಡಿದಿರುವುದನ್ನ ನಾವು ಹೊಂದುತ್ತೀವೇವನಃ, ಪೂರ್ಣವಾಗ್ತೈತೇವನಃ, ವಾಕ್ಯ ನೆರವೇರ್ತೈತೇವನಃ, ಅದು ಎಂದಿಗೂ ಅಳಿದು ಹೋಗೋದಿಲ್ಲ. ನನ್ನ ಧರ್ಮಶಾಸ್ತ್ರದಲ್ಲಿ ಬರೆದಿರುವ ಒಂದು ಸೊನ್ನೆ ಆಗಲಿ, ಒಂದು ಗಡುಸು ಆಗಲಿ, ಆ ಬರೆದ ಮಾತು ವ್ಯರ್ಥವಾಗುವುದಿಲ್ಲ. ಪ್ರತಿಯೊಂದೂ ನೆರವೇರ್ತವೆ. ಆಕಾಶ ಪೃಥ್ವಿ ನಾಶವಾದರೂ ಸಹಿತ ಇಲ್ಲಿ ಬರೆದಿರುವ ಮಾತು ಸತ್ಯ, ಅದು ನೆರವೇರುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಇಂದು ನಾವು ಯಾವುದೇ ವಿಷಯದಲ್ಲಿ ಅಳುವುದಾಗಿದೆ. ಯೇಸು ಕ್ರಿಸ್ತ ನಮ್ಮ ಅಳುವು, ನಮ್ಮ ಬಾಧೆ, ನಮ್ಮ ಬಂಧನ ತಾನು ಕ್ರೂಜೆಯ ಮೇಲೆ ಹೊಂದಿದ ಮರಣದ ನಿಮಿತ್ತ, ತಾನು ಸುರಿಸಿದ ರಕ್ತದ ನಿಮಿತ್ತ, ತಾನು ಹೊಂದಿದ ಬಾಸುಂಡೆಗಳ ನಿಮಿತ್ತ ಅದು ತನ್ನ ದೇಹದ ಮೇಲೆ ಹೊತ್ತುಕೊಂಡಿದ್ದಾನೆ. ನಮ್ಮ ಒಂದು ನೋವನ್ನು ಹೊತ್ತುಕೊಂಡಿದ್ದಾನೆ. ನಾವು ಅಳುವಾಗ ನಾವು ದೇವರೇ, ಕ್ರಿಸ್ತನೇ, ನೀನು ನಮ್ಮ ಒಂದು ಬಾಧೆಯನ್ನು, ನಾವು ಅಳುವ ಕಷ್ಟವನ್ನು, ನಾವು ತೋಡಿಕೊಳ್ಳುವ ಒಂದು ನೋವನ್ನು ನೀನು ನಿನ್ನ ದೇಹದ ಮೇಲೆ ಹೊತ್ತುಕೊಂಡಿದ್ದಿ. ನೀನು ನಮಗೋಸ್ಕರ ಭೂಮಿಯ ಮೇಲೆ ಮನುಷ್ಯನಾಗಿ ಬದುಕಿ ಬಂದಿ. ನಿನ್ನ ಜೀವವನ್ನು ನಮ್ಮ ಒಂದು ಕಷ್ಟಗಳಿಗೋಸ್ಕರ ಪರಿತ್ಯಾಗ ಮಾಡಲಿಕ್ಕೆ ರೋಮರಾಜ್ಯದ ಸರ್ಕಾರದವರ ಮೂಲಕ ಕರ್ತನನ್ನು ಶಿಲುಬೆಗೆ ಹಾಕಿ ಆತನ ಕೈಗಳಿಗೆ ಮಳೆಗಳನ್ನು ಹೊಡೆದಿರುವುದು, ನಾವು ನಮ್ಮ ನೋವು ಬಿಡುಗಡೆ ಆಗಲಿಕ್ಕೆ ಆತನ ಮೇಲೆ ಮುಳ್ಳಿನ ಕಿರೀಟಗಳನ್ನು ಹಾಕಿರುವುದು
ನಾವು ನಮ್ಮ ಒಂದು ಬಾಧೆ ಬಿಡುಗಡೆ ಆಗಲಿಕ್ಕೆ, ನಮ್ಮ ಪಾಪ ಬಿಡುಗಡೆ ಆಗಲಿಕ್ಕೆ ನಮಗೋಸ್ಕರ ಆತನನ್ನು ಛೇದಿಸಲ್ಪಟ್ಟರು. ಆತ ಸಕಲ ವಿಧವಾದ ಬಾಧೆಯನ್ನು ಹೊಂದಿರುವುದು, ನೋವನ್ನು ತಿಂದಿರುವುದು ನಮ್ಮ ಪಾಪಗಳಿಗೋಸ್ಕರ, ನಮ್ಮ ತಪ್ಪುಗಳಿಗೋಸ್ಕರ, ನಾವು ದುಃಖಿಸುವ ದುಃಖಕ್ಕೋಸ್ಕರ, ನಮ್ಮ ಅಳುವಿಗೋಸ್ಕರ. ಈ ಎವ್ರಿಥಿಂಗ್ ಏನು ಅಂತಂದ್ರೆ ಪಾಸಿಬಲ್ ಥ್ರೂ ಜೀಸಸ್ ಕ್ರೈಸ್ಟ್ ಅಂತ ನಾವು ಹೇಳೋ ಪ್ರಕಾರ ಎಲ್ಲವೂ ಆತನಿಗೆ ಸಾಧ್ಯ. ಆತನು ಈ ರೀತಿಯಾಗಿ ಪ್ರಾರ್ಥನೆ ಮಾಡುವವರಾದ ನಮಗೆ ನಮ್ಮ ಅಳುವನ್ನು ತೋಡಿಕೊಳ್ಳುವಾಗ ಆತನ ಕೃಜೆಯ ಸ್ಮರಣ, ಆತನ ಸತ್ತ ಒಂದು ನೆನಪು, ಆತನು ಸುರಿಸಿದ ರಕ್ತದ ಹನಿಗಳು, ಆತನು ಪಟ್ಟ ಪ್ರಯಾಸ, ಆತನು ಹೊಂದಿದ ಬಾಸುಂಡೆ, ಆತನ ಕೈಗಳಲ್ಲಿ ರೋಮರಾಜ್ಯದ ಸರ್ಕಾರದವರು ಹೊಡೆದ ಒಂದು ಮಳೆಗಳ ಗಾಯ, ಮಸ್ಟ್ ಇದು ನಾವು ಜ್ಞಾಪಕ ಮಾಡಿಕೊಳ್ಳುವಾಗ, ನಾವು ಅದನ್ನು ನೆನೆಸುವಾಗ ನಮ್ಮ ಅಳು ಆಟೋಮೆಟಿಕ್ಲಿ ಏನು ಅಂತಂದ್ರೆ ನಮ್ಮನ್ನು ಬಿಟ್ಟು ಹೋಗ್ತದೆ. ನಾವು ಎಲ್ಲಿವರೆಗೂ ಆತನ ಒಂದು ಪ್ರಯಾಸ, ಆತನ ಒಂದು ಬಾಧೆ ನಾವು ನಮ್ಮ ಜ್ಞಾಪಕಕ್ಕೆ, ನಮ್ಮ ಸ್ಮರಣ ಪಟಲದ ಮುಂದೆ ನಾವು ತರೋದಿಲ್ಲವೋ ಅಲ್ಲಿವರೆಗೂ ನಮ್ಗೆ ಹೀಲ್ ಆಗೋದಿಲ್ಲ. ನಾವು ಅಲ್ಲಿವರೆಗೂ ನಾವು ಏನಂದ್ರೆ ಅಳ್ತಾನೆ ಇರ್ಬೇಕಾಗ್ತದೆ, ಬಾಧೆ ಪಡ್ತಾನೆ ಇರ್ಬೇಕಾಗ್ತೈತೆ. ಆಗ ಯೇಸು ಕ್ರಿಸ್ತನು ನಮಗಾಗಿ ಹೀಗೆ ಮಾಡಿದಾನ ಅಂತ ನೀವು ಈ ರೀತಿ ನೆನೆಸ್ಕೊಂಡು ನೀವು ಪ್ರಾರ್ಥನೆ ಮಾಡೋದಾದರೆ ನಿಮ್ಮ ಅಳು ಖಂಡಿತ ನೀವು ಶಾಶ್ವತವಾಗಿ ಬಿಡುಗಡೆ ಹೊಂದಿ ನೀವು ನಗ್ತೀರಾ. ಮತ್ತೆ ಬಂದ್ರೂ ಕೂಡ ಅದು ಇದೇ ರೀತಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡುವಾಗ, ಆ ಕರ್ತನದ ಮರಣದ ನಿಮಿತ್ತ ನನಗೆ ಬಿಡುಗಡೆ ಆಯ್ತು, ನನ್ನ ಶಾಪವನ್ನು ನೀನು ಹೊತ್ತುಕೊಂಡು, ನನ್ನ ದರಿದ್ರವನ್ನು ನೀನು ಹೊತ್ತುಕೊಂಡು, ನನಗಾಗಿರುವ ಅಡಚಣೆಯನ್ನು, ನನಗಾಗಿರುವ ಹಾನಿಯನ್ನು ನೀನು ನಿನ್ನ ಮೇಲೆ ಹಾಕಿಕೊಂಡು ನಿನ್ನ ನನ್ನ ಬಿಡುಗಡೆ ಮಾಡುವುದರಲ್ಲಿ ನಿನ್ನ ಸ್ವಇಚ್ಛೆಯನ್ನು ತೋರಿದಿ. ದೇವರೇ, ನಿನ್ನ ನನ್ನ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟಿದೆಯಾ, ನಿನ್ನ ಪಟ್ಟ ಬಾಸುಂಡೆಗಳ ನಿಮಿತ್ತ ನಾನು ಗುಣ ಹೊಂದುವಂತೆ ನೀನು ನಿನ್ನ ದೇಹವನ್ನು ಕೃಜೆಯ ಮೇಲೆ ಒಡೆಯಲ್ಪಟ್ಟಿದೆ. ಇದೇ ಯೇಸು ಕ್ರಿಸ್ತನ ಸಂದೇಶದ ಮುಖ್ಯವಾದ ಅರ್ಥ. ಆತ ಹೊಡೆದಿರೋದು ಅಷ್ಟೇ ಅಲ್ಲ, ಆತನನ್ನು ಮಳೆ ಕೈಗಳಿಗೆ ಕಾಲುಗಳಿಗೆ ಆತ ಅವುಗಳನ್ನೆಲ್ಲ ಬಾಧೆ ಹೊಂದಿಕೊಂಡು ಆತನು ಸತ್ತು ತನ್ನ ಪ್ರಾಣವನ್ನು ತನ್ನ ಪ್ರಾಣವನ್ನು ಕುರ್ಜೆಯ ಮೇಲೆ ಸಮರ್ಪಿಸಲು ಆತ ಸಮಾಧಿಯಲ್ಲಿ ಆತನನ್ನು ಮುಚ್ಚಿಡಲು ಆ ಸಮಾಧಿಯಲ್ಲಿ ಇರುವ ಕಲ್ಲು ತಾನಾಗಿ ಉರುಳಿ ಬಂತು. 3ನೇ ದಿವಸದಲ್ಲಿ ಹೋಗಿ ನೋಡುವಾಗ ಮಗ್ದಲದ ಮರಿಯಳು ಸಮಾಧಿ ತೆರೆದಿರುವುದನ್ನು ಕಂಡಳು. ಯೇಸು ಕ್ರಿಸ್ತ ಅಲ್ಲಿ ಇರಲಿಲ್ಲ. ಆದರೆ ಸ್ವರ್ಗದೂತ ಒಬ್ಬ ಹೇಳ್ದ, ಆತ ಯೇಸು ಕ್ರಿಸ್ತ ಸತ್ತು 3ನೇ ದಿವಸದಲ್ಲಿ ಎದ್ದು ಬರುವವನು ಎಂದು ಧರ್ಮಶಾಸ್ತ್ರದಲ್ಲಿ ಬರೆದ ಪ್ರಕಾರ ಆತ ಎದ್ದು ಹೋಗಿದ್ದಾನೆ. ಆವಾಗ ನನ್ನ ಸ್ವಾಮಿಯನ್ನು ಎಲ್ಲಿಟ್ಟಿದ್ದೀರಿ, ನನಗೆ ಕೊಡಿರಿ, ನನಗೆ ಬೇಕು ಅಂತ ಆಕೆ ಕೂಗಿ ಹತ್ತು ಕರೆಯುವಾಗ ಹಿಂತಿರುಗಿ ನೋಡುವುದರಲ್ಲಿ, ಅಮ್ಮ ಯಾರನ್ನು ಹುಡುಕ್ತೀಯಾ ನೀನು? ನನ್ನ ಯೇಸುವನ್ನು. ಆತನೇ ಯೇಸು ಆಗಿದ್ದ. ಆತ ತೋಟಗಾರನೆಂದು ಎಣಿಸಿದಳು. ಅದಕ್ಕೆ ಆತ ಎದ್ದು ಬಂದು ಬಿಟ್ಟು ಆಕೆ ಸಮಾಧಿಯಲ್ಲಿ ದೇವರನ್ನು ಹುಡುಕ್ಲಿಕ್ಕೆ ಬಂದಾಗ ಆತನನ್ನ ಒಂದು ಬಾಧೆ ಪಟ್ಟು ಕಣ್ಣೀರು ಬಿಟ್ಟು ದೇವರನ್ನು ಕರೆಯದ ಒಂದು ಸಮಯದಲ್ಲಿ ದೇವರು ಆಕೆಗೆ ಕಾಣಿಸಿಕೊಂಡ. ಹಾಗೆ ನೀವು ಕೂಡ ಇದೇ ರೀತಿ ಇಲ್ಲಿ ಬರೆದ ವಾಕ್ಯದ ಪ್ರಕಾರ ನಾನು ಹೇಳುವ ನಿಯಮಾನುಸಾರ ನೀವು ದೇವರನ್ನ ಸಮಾಧಿಯಲ್ಲಿ ಆ ಮಗ್ದಲದ ಮರಿಯಳು ಹುಡುಕಿದ ಪ್ರಕಾರ ನೀವು ದೇವರನ್ನ ನಿಮ್ಮ ಅಂತರಾಳದಲ್ಲಿ ನೀನು ಹಾಗೆ ಕಾಣಿಸಿಕೊಂಡ ಹಾಗೆ ನಮಗೂ ಕಾಣಿಸಿಕೊಳ್ಳಬೇಕು ಎಂದು ನಾವು ಬೇಡಿಕೊಳ್ಳುವಾಗ ಆತ ನಿಮ್ಮ ಹಿಂಬದಿಯಿಂದ ಮಾತಾಡಿಸ್ತಾನೆ, ಅಮ್ಮ ನೀನು ಹೇಗಿದ್ದೀಯಾ, ನೀನು ಯಾವ ತರ ಇದ್ದೀಯಾ, ನೀನು ಕರೆಯುವ ಕೂಗು ನನಗೆ ಕೇಳಿತು, ನಾನು ಬಂದಿಳಿದಿದ್ದೀನಿ, ಈಗಲಾದರೂ ನಂಬು ನಾನು ಜೀವದಿಂದ ಇದ್ದಿದ್ದೀನಿ ಅಂತ. ಆ ರೀತಿಯಾದ ಸರ್ವಶಕ್ತನಾದ ದೇವರು ನಮ್ಮೊಡನೆ ಮಾತಾಡ್ತೇನೆ ಅನ್ನೋದು ಅನೇಕರಿಗೆ ಗೊತ್ತಿಲ್ಲ. ಈ ಒಂದು ವಿಷಯ, ಈ ಒಂದು ಸಿದ್ಧಾಂತ ಏನು ಅಂತಂದ್ರೆ ನಾವು ತಿಳಿದಿರುವುದರಿಂದ ಸರ್ವಶಕ್ತನಾದ ದೇವರಿಗೆ ನಾವು ನಮ್ಮ ನಿರೀಕ್ಷೆಗೆ ಮೀರಿದ ಕಾರ್ಯಗಳು ನಮ್ಮ ಮಧ್ಯದಲ್ಲಿ ಮಾಡ್ತಾನೆ. ಆತನು ಸರ್ವದಾ ದೇವರಾಗಿದ್ದಾನೆ. ತಾನು ನಮ್ಮನ್ನ ತಲೆಣಿಸುವಾಗಲೂ ನಮಗೆ ನೀನು ಹೃದಯ ವ್ಯಾಕುಲತನಾಗದಿರು, ಭಯಭ್ರಾಂತನಾಗದಿರು, ನಾನೇ ನಿನಗೆ ನನ್ನ ಶಾಂತಿಯನ್ನು ಕೊಡ್ತಿದ್ದೀನಿ, ಲೋಕವು ಕೊಡುವುದನ್ನಲ್ಲ ನನ್ನ ಸ್ವಂತ ಶಾಂತಿ ನಿಮಗೆ ಕೊಡ್ತೀನಿ ಎಂಬ ಘೋಷಣೆ ಮಾಡಿದವನು ಕ್ರೈಸ್ತ. ಅದಕ್ಕೆ ಈ ಕ್ರೈಸ್ತನ ನೇಮಾದಿಗಳು ಎಷ್ಟು ನಮಗೆ ಹೃದಯಕ್ಕಾಗಲಿ, ನಮ್ಮ ಮಾನಸಿಕತೆಗಾಗಲಿ, ನಮ್ಮ ಅಸ್ವಸ್ಥತೆಗಾಗಲಿ, ನಮ್ಮ ಬಲಹೀನತೆಗಾಗಲಿ, ಬಡತನಕ್ಕಾಗಲಿ ಈ ವೇದಾಂತದ ಒಂದು ಅಧ್ಯಯನದ ಮೂಲಕ ಸಿಗುವ ಆಶೀರ್ವಾದ ಅದು ಮಹಾ ಸಾಮರ್ಥ್ಯಶಾಲಿಯಾಗಿದೆ, ಬಲ ಸ್ವರೂಪವಾಗಿದೆ. ಅದನ್ನ ಹೊಂದಿದವನು ಧನ್ಯನು.
ಅವನು ನಗುತ್ತಾನೆ, ಅವನು ಹಸಿದರೆ ತೃಪ್ತಿ ಹೊಂದುತ್ತಾನೆ, ಬಾಯಾರಿದರೆ ಅವನು ಏನು ಅಂದರೆ ಆಪತ್ಕಾಲದಲ್ಲಿ ಹೋಗಿ ಬಾಯಾರಿಕೆ ಬಿಡುಗಡೆ ಆಗ್ತೈತೆ. ಅದಕ್ಕೆ ಅಳುವರಾದ ನೀವು ಧನ್ಯರು ಮತ್ತು ನಿಮಗೆ ತೃಪ್ತಿ ಆಗುವುದು. ಹಸಿದವರಾದ ನೀವು ಧನ್ಯರು, ನಿಮಗೆ ತೃಪ್ತಿ ಆಗುವುದು. ಅಳುವರಾದ ನೀವು ಧನ್ಯರು, ನಿಮಗೆ ಏನು ಅಂತಂತಂದ್ರೆ ನಗುವಿರಿ. ಮನುಷ್ಯಕುಮಾರನ ನಿಮಿತ್ತ ಏನು ಅಂತಂದ್ರೆ ಈ ರೀತಿಯಾದ ಒಂದು ವ್ಯಾಖ್ಯಾನಗಳು ದೇವರು ಏನಂದ್ರೆ ಅಳುವವರಿಗೂ, ಬಾಧೆ ಪಡುವವರಿಗೂ, ಕಷ್ಟಪಡುವವರಿಗೂ, ಸಂಕಟ ಪಡುವವರಿಗೂ ತಾನು ಎಲ್ಲ ಕಷ್ಟಪಡುವವರೇ, ಸಂಕಟ ಪಡುವವರೇ, ಶಿಲುಬೆ ಮೇಲೆ ನಿಮ್ಮ ಹೊರೆ ಹೊತ್ತಿದ್ದೀನಿ, ನಿಮ್ಮ ಕಷ್ಟ ನಾನೇ ಹೊತ್ತಿದ್ದೀನಿ. ನೀವು ಈ ರೀತಿ ಮನಸ್ಸು ಮಾಡಿ ನನ್ನನ್ನು ಕರೆದ ನಾನು ಖಂಡಿತಕ್ಕೂ ನಿಮ್ಮ ಹೊರೆ ಈಗಲೂ ಕೂಡ ನಿಮ್ಮ ಬಾಧೆ ನನ್ನ ಮೇಲೆ ತೋಡ್ತೀನೇ ಇಲ್ಲ. ನನ್ನನ್ನು ಪರೀಕ್ಷಿಸಿ ನೋಡ್ರಿ, ನನ್ನನ್ನು ತಿಳಿದು ಅನುಭವಿಸ್ರಿ ನಾನು ಯಾರದೀನಿ ಅನ್ನೋದು. ಈ ರೀತಿ ಖಚಿತವಾದ ವಾಕ್ಯಗಳು ದೇವರು ನಮಗೆ ಹೇಳಲ್ಪಟ್ಟಿದ್ದಾನೆ. ಮನುಷ್ಯ ತನ್ನ ಕಷ್ಟದ ಬಾಧೆಯಿಂದ ತಾನು ಯಾರಿಗೆ ತನ್ನ ಕಷ್ಟವನ್ನು ತಿಳಿಯಪಡಿಸಬೇಕು, ಯೇಸು ಕ್ರಿಸ್ತನಿಗೆ ನಮಗೋಸ್ಕರ ಬಾಧೆಪಟ್ಟ ದೇವರಿಗೆ ನಮ್ಮನ್ನು ಒಪ್ಪಿಸಿಕೊಡಬೇಕು ಅನ್ನೋದನ್ನು ತಾನು ಮರೆತು ತನ್ನ ಜ್ಞಾನವನ್ನು ಮಂದ ಮಾಡಿಕೊಂಡು, ಬುದ್ಧಿಯನ್ನು ಮಂಕು ಮಾಡಿಕೊಂಡು, ತಿಳುವಳಿಕೆ ಇಲ್ಲದಂತಹ ಪಶುಪ್ರಾಯರ ಹಾಗೆ ದೇವರು ಅಲ್ಲದಕ್ಕೆ ತಾವು ಕೂಗಿ ಕರೆದು ಹಗಲೆರಡು ಚಿಂತಿಸಿ, ಹೇ ದೇವ ನನ್ನನ್ನು ಕರುಣಿಸು, ನನಗೆ ಹಾಗಾಗಿದೆ, ಹೀಗಾಗಿದೆ, 108 ತಾಪತ್ರೆ ಆಗಿದೆ. ಆವಾಗ ಯಾವ ದೇವರು ಕೇಳೋದಿಲ್ಲ, ಯಾರು ಕಿವಿ ಕೊಡೋದಿಲ್ಲ. ಅವ್ರಿಗೆ ಆಗಿರುವ ನೋವು ಬಿಡುಗಡೆ ಮಾಡೋವನು ಯಾವನೊಬ್ಬನು ಇರುವುದಿಲ್ಲ. ಆಗ ಅವರು ಹೈರಾಣಾಗಿ ತಮ್ಮನ್ನು ತಾವು ವ್ಯರ್ಥವಾದದಕ್ಕೆ ಕೂಗಿ ಬೇಸತ್ತು ದೇವರೇ ಇಲ್ಲ ಅನ್ನುವ ಪರಿಸ್ಥಿತಿಗೆ ಬಂದು ಅವರ ಜೀವಿತವು ಏನಂದ್ರೆ ನಾಶನಕ್ಕೆ ಸಮಾನವಾಗ್ತವೆ. ಎಲ್ಲವನ್ನು ಕಳೆದುಕೊಂಡು ಕೂಗುವ ದೇವರಿಗೆ ಕೂಗದೆ ವ್ಯರ್ಥವಾಗುವುದಕ್ಕೆ ಜೀವನ ಪರ್ಯಂತರ ಕೂಗಿ ಅವರು ಪ್ರಯಾಸ ಪಟ್ಟಿದ್ದಕ್ಕೂ ಕೂಡ ಅವರ ಜೀವನಕ್ಕೆ ಏನೂ ಸಿಕ್ಕಿಲ್ಲ ಎಂಬ ಒಂದು ಉತ್ತರವೇ ಅಲ್ಲಿ ಬರ್ತೈತೆ. ಆದರೆ ಸರ್ವಶಕ್ತನಾದ ದೇವರು ಜೀವದಿಂದ ಇದ್ದೀನಿ, ನಾ ಬದುಕಿ ಬಂದಿದ್ದೀನಿ, ನಾನು 3ನೇ ದಿವಸದಲ್ಲಿ ಎದ್ದು ಬಂದಿದ್ದೀನಿ. ಆ ಮಗ್ದಲದ ಮರಿಯಾಳು ಆ ಸಮಾಧಿಯ ಒಳಗೆ ಹೋಗಿ ನನ್ನನ್ನು ಅಣಿಕೆ ನೋಡುವಾಗ ಕಾಣದೇ ಇರುವಾಗ ಆಕೆ ನನ್ನನ್ನು ಕೂಗಿದಳು, ಬಾಧೆ ಪಟ್ಟು ಪ್ರಯಾಸದಿಂದ ಹತ್ತಳು. ಆಕೆ ಅಳುವನ್ನು ಕೇಳಿ ನಾನು ಹಿಂದಿನಿಂದ ಅಮ್ಮ ಯಾರನ್ನು ಹುಡುಕ್ತೀಯ ಅಂತ ಆತ ಕೇಳಿದ. ಅದಕ್ಕೆ ಯೇಸು ಕ್ರಿಸ್ತ ಇವತ್ತ ತನ್ನನ್ನ ಕೂಗುವವರನ್ನ, ತನ್ನನ್ನ ಕರೆಯುವವರನ್ನ, ತನ್ನನ್ನ ಹುಡುಕುವವರನ್ನ, ತನ್ನನ್ನ ಬೇಡಿದವರನ್ನ, ಅಪ್ಪ ನಾನು ಇಲ್ಲಿ ಇದ್ದೀನಿ, ನಿನಗೋಸ್ಕರ ದಯ ಮಾಡ್ತೀನಿ, ಅಪ್ಪ ನಿನ್ನ ಮನೆಗೆ ಬರ್ತೀನಿ, ನಿನ್ನ ಇರುವ ಜಾಗದಲ್ಲಿ ನಾನು ವಾಸ ಮಾಡ್ತೀನಿ ಅಂತ ದೇವರು ಯೇಸು ಕ್ರಿಸ್ತ ಈ ರೀತಿಯಾಗಿ ನಮ್ಮನ್ನು ಸಂತೈಸುವವನಾಗಿದ್ದಾನೆ ಎಂಬ ಆತನ ವ್ಯಾಖ್ಯಾನಗಳು ನಾವು ಓದಿಯೂ ಕೂಡ ಅವನನ್ನು ಮರೆತು ಬಿಡ್ತೀವಿ. ತಲೆ ಕೆಳಗೆ ಇಕ್ತೀವಿ, ಕಿವಿ ಒಳಗಡೆ ನಾವು ಹಾಕೊಳ್ಳೋದಿಲ್ಲ, ನಮ್ಮ ಹೃದಯದೊಳಗೆ ಅವುಗಳನ್ನು ಗ್ರಹಿಸಿಕೊಡುವುದಿಲ್ಲ. ಮನುಷ್ಯನ ಪಾಪಕ್ಕೆ ಪ್ರಾಯಶ್ಚಿತ್ತವಾಗಿರುವ ಆತನು ಭೂಮಿಯ ಮೇಲೆ ಸಕಲ ಜನಕ್ಕೋಸ್ಕರ ಆತನೊಬ್ಬನೇ ಸತ್ತಿದ್ದಾನೆ ಎಂಬ ಅಭಯ ಭರವಸೆ ಯಾರಲ್ಲಿ ಬಂದಿದೆಯೋ ಅವರು ದೇವತಾ ಸಾಮರ್ಥ್ಯದಿಂದ ತುಂಬಿ ಅವರ ಜೀವ ಬೆಳಕಾಗಿ ಏನು ಅಂತಂದ್ರೆ ಪ್ರಜ್ವಲಿಸ್ತೈತೆ. ಅದಕ್ಕೆ ಕ್ರಿಸ್ತ ಹೇಳಿದಾನೆ, ನಾನೇ ಬೆಳಕಾಗಿದ್ದೀನಿ, ಜಗತ್ತಿನ ಜ್ಯೋತಿ ಆಗಿದ್ದೀನಿ. ನನ್ನನ್ನು ನಡೆಯುವವನು ಸ್ವಲ್ಪ ಮಾತ್ರವೂ ಕತ್ತಲಲ್ಲಿ ನಡೆಯುವುದಿಲ್ಲ, ಅವನು ಬೆಳಕಿನಲ್ಲಿ ನಡೀತಾನೆ. ನನ್ನನ್ನು ಅನುಸರಿಸುವವನು ಕತ್ತಲಲ್ಲಿ ಇರಬಾರದು ಎಂದು ಲೋಕಕ್ಕೆ ಬೆಳಕಾಗಿ ನಾನು ಬಂದಿದ್ದೀನಿ. ನನ್ನನ್ನು ಅನುಸರಿಸಿರಿ, ನಾನು ನಿಮಗೆ ನಿತ್ಯ ನಿಮ್ಮ ಜೀವಮಾನ ಕಾಲದಲ್ಲಿ ಬೆಳಕನ್ನು ನಿಮಗೆ ಕೊಡ್ತೀನಿ, ಇಲ್ಲವೋ ಪರೀಕ್ಷಿಸಿರಿ. ಹಲ್ಲೆಲೂಯಾ, ಸ್ತೋತ್ರ ಸ್ವಾಮಿ. ಸರ್ವಶಕ್ತನಾದ ದೇವರು ತನ್ನ ಮಹಾ ಒಂದು ಸಾಮರ್ಥ್ಯ ನಮಗೆ ಹೇಳಿಕೊಟ್ಟಾಗಲೂ ಕೂಡ ನಾವು ಅದನ್ನ ಮರಿತಾ ನಾವು ಆತನಿಂದ ಹಿಂಜರಿಯುವವರಾಗಿದ್ದೀವಿ. ಲೋಕದ ವಿಚಾರಕ್ಕೂ ಲೋಕದ ಒಂದು ಮಾತಿಗೂ ಒಳಬಿದ್ದು ನಾವು ಸತ್ಯನಾದ ದೇವರು, ನಿತ್ಯನಾದ ತಂದೆ ನಮಗಾಗಿ ಮಾಡಿದ ಪ್ರಯಾಸ, ನಮಗಾಗಿ ಮಾಡುವ ಉಪಕಾರ ನಾವು ನೆನೆಸ್ಕೊಂಡು ಎಲ್ಲಿವರೆಗೂ ಆತನನ್ನ ಜನ ಮರೆಯಿಟ್ಟು ಬೇಡ್ಕೊಳ್ಳೋದಿಲ್ವೋ ಅವರು ಅಲ್ಲಿ ಕತ್ತಲದಲ್ಲೇ ಬೀಳ್ತಾರೆ. ತಮ್ಮ ಮನೆಯಲ್ಲಿ ಅಡಚಣೆ ಮತ್ತು ಬೇರೆಯವರಿಂದ ಅಡಚಣೆ, ಅವರ ಜೀವಮಾನದಲ್ಲಿ ಯಾವುದು ಹೊಂದಲಾರದಂಗ ಅನೇಕರು ಏನು ಅಂತಂದ್ರೆ ಕಷ್ಟ ಸಂಕಟಗಳ ಆಡಂಬರವೇ ಅವರ ಜೀವಿತದ ಬದುಕು ಆಗಿರ್ತೈತೆ. ಆದರೆ ನಿಜಕ್ಕೂ ಅದನ್ನು ಬಿಡುಗಡೆ ಹೊಂದಬೇಕು. ಎಲ್ಲ ಮನುಷ್ಯನೇ ನೀನು ದೇವ ಸಂತತಿಯಾಗಿ ಬದುಕಬೇಕು, ದೇವರನ್ನು ನಂಬಬೇಕು ಅಂತಂದ್ರೆ ಕರ್ತನಾದ ಯೇಸು ಕ್ರಿಸ್ತ ಮನುಷ್ಯನಾಗಿ ಭೂಮಿ ಮೇಲೆ ಬಂದು ನಿನಗೆ ಕಲಿಸಿಕೊಟ್ಟ ಒಂದು ಪಾಠ, ಹೇಳಿಕೊಟ್ಟ ಮಾರ್ಗ, ಆತನ ನೇಮಾದಿಗಳನ್ನು ನೀನು ಕಲಿತುಕೊಂಡು ಆತನಿಗೆ ನೀನು ಗೌರವಿಸಿದರೆ ಇಮಿಡಿಯೇಟ್ಲಿ ಅವರ್ ಆಲ್ಮೈಟಿ ಫಾದರ್ ವಿಲ್ ಗಿವ್ ಡೆಲಿವರೆನ್ಸ್.
ಶಕ್ತನಾದ ದೇವನೇ, ಓ ಯೇಸು ಪ್ರಭುವೆ, ನಿನ್ನ ಮಹಾ ಸಹಾಯದಿಂದ ನಮ್ಮನ್ನು ತುಂಬು, ನಿನ್ನ ಮಹಾ ಅಧಿಕಾರದಿಂದ ನಮ್ಮನ್ನು ತುಂಬು ಕರ್ತನೇ. ನೀನು ನಿನ್ನ ಜನರಿಗೆ ಕಾಣಿಸಿಕೋ ಯೇಸು ಪ್ರಭು. ಗೌರವ ಮಾನ ಮಹಿಮೆ ನಿನ್ನದು, ನಿನ್ನೆಲ್ಲದೆ ನಾವು ದೇವರುಗಳಿಲ್ಲ. ನಿನ್ನ ಮಹಾ ಪ್ರಕಟಣೆಯಿಂದ ನಮ್ಮನ್ನು ನಡೆಸು, ನಿನ್ನ ಮಹಾಶಕ್ತಿಯಿಂದ ನಮ್ಮನ್ನು ನಡೆಸು, ನಿನ್ನ ಮಹಾ ಪ್ರೀತಿಯಿಂದ ನಮ್ಮನ್ನು ನಡೆಸು ಯೇಸು ಪ್ರಭು. ನಿನ್ನ ಸತ್ಯ ಸಾರಾಂಶ ನಮಗೆ ಪ್ರಕಟಿಸು. ಅನೇಕರು ನಿನ್ನನ್ನು ನಂಬುವಂತೆ ಪರಲೋಕದ ಬಾಗಿಲನ್ನು ತೆರೆ. ಯಾಕೋಬ ವಂಶದ ದೇವರು, ಅಬ್ರಾಹ್ಮ ಇಸಾಕನ ದೇವರು, ಆದಿ ಅನಾದಿ ಕಾಲದಿಂದಲೂ ಇದ್ದಾತನು. ನಮ್ಮ ನಜರತನ ಯೇಸು ಸತ್ತು 3ನೇ ದಿವಸದಲ್ಲಿ ಎದ್ದು ಬಂದಾತನು. ಸುಕ್ಷೇಮವನ್ನು ಉಂಟು ಮಾಡಲಿ ನಮಗೆ. ಕರ್ತರ ಹೆಸರಿನಲ್ಲಿ ಆರೋಗ್ಯ ನಮಗೆ ಸಿಗಲಿ. ಅಳುವರಾದವರು ನಗುವಂತೆ ಮಾಡು, ಅವರ ಕಾರ್ಯ ನೆರವೇರುವಂತೆ ಮಾಡು. ನಿನ್ನ ಮಹಾಪರಲೋಕದಿಂದ ನಿನ್ನ ಸಹಾಯದ ಹಸ್ತವನ್ನು ಚಾಚಿ ನಿನ್ನ ಕೃಪಾ ಕರುಣೆಯನ್ನು ಕೊಟ್ಟು, ಏ ಪ್ರಭು ಯೇಸು ಮಸಿ, ನಿನ್ನ ದಯಾ ಕೃಪೆ ಹೊಂದುವಂತೆ, ನಿನ್ನ ಮಹಾ ಸತ್ಯ ಸಾಮರ್ಥ್ಯದ ಹೆಸರಿನಲ್ಲಿ ಜಯ ಪಡೆಯುವಂತೆ, ಬಿಕ್ಕಟ್ಟಿನಲ್ಲಿ ಇಕ್ಕಟ್ಟಿನಲ್ಲಿ ಅವನು ಈ ಪ್ರಾರ್ಥನೆಯನ್ನು ಕೇಳಿ ಅವರು ಬೇಡಿಕೊಳ್ಳುವ ಬೇಡಿಕೆ ನಿನ್ನ ಪರಲೋಕದಿಂದ ದಯಪಾಲಿಸು ಎಂದು ಆ ವಿಷಯದಲ್ಲಿಯೂ ನಾವು ಪ್ರಾರ್ಥಿಸಿದ್ದೇವೆ.